ಮಾಡಕ್ಕೆ ಹೋಗ್ಬೇಡಿ. ಹಳ್ಳಿ ಜನ ಜರ ವಿಚಾರ ಮಾಡ್ತಾರೆ ನಮ್ಮ ಮಕ್ಕಳು ಹೆಂಗೆ ಕಳ್ಸೋದಂತೇಳಿ. ಅದು ನೀವು ಅಂಜಕ್ಕೆ ಹೋಗ್ಬಾರ್ದು, ಆ ಥರ ಏನೂ ಇಲ್ಲ ಇವಾಗ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಕುಕ್ ಟ್ರೇಡ್ನಲ್ಲಿ ಫೀಮೇಲ್ಗೆ 82 ಸುಮಾರು ಪೋಸ್ಟ್ಗಳು ಇದ್ದಾವೆ. ಆಮೇಲೆ ಸ್ವೀಪರ್ ಅಂದರೆ ನಿಮಗೆ ಇದು ಇಸ್ತ್ರಿ, ಬಟ್ಟೆ ಒಗೆಯೋದು, ಕಸ ಹುಡುಗೋದು, ಇಂಥದ್ರಲ್ಲಿ ಪೋಸ್ಟ್ಗಳು ಕರೆದಿದ್ದಾರೆ. 35 ಲೇಡೀಸ್ ಇದೆ, 652 ಜೆಂಟ್ಸ್ ಇದೆ. ಸೊ ಸ್ನೇಹಿತರೆ, ಇದು ಒಂದು ಅವಕಾಶ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಷ್ಟೊಂದು ಸುವಿಧಾ ನಿಮಗೆ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಏನಪ್ಪ, ಬಾರ್ಬಾರ್ ಇದೆ. ಬಾರ್ಬಾರ್ ಅಂದರೆ ಕಟ್ಟಿಂಗ್ ಶಾಪ್. ಸೊ ಯಾರೆಲ್ಲ ಅದರಲ್ಲಿ ಲೇಡೀಸ್ಗೂ ಕೂಡ ಕರೆದಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಈ ಸಾರಿ ಲೇಡೀಸು ಕೂಡ ಅಪರ್ಚುನಿಟಿ ಕೊಟ್ಟಿದ್ದಾರೆ. ನೀವು ಅನ್ಕೋತಿರ್ಬೋದು ಬಾರ್ಬಾರ್ ಅಂದರೆ ಕಟ್ಟಿಂಗ್ ಬರೀ ಜೆಂಟ್ಸ್ ಗಟ್ಟೆ ತಗೋತಾರೆ ಅಂದರೆ, 115 ಪೋಸ್ಟ್ ಜೆಂಟ್ಸ್ ಇದ್ದರೆ 6 ಪೋಸ್ಟ್ ಲೇಡೀಸ್ ಕರೆದವ್ರೆ. ಯಾಕಂದರೆ ಇವಾಗ ನಮ್ಮಲ್ಲಿ ಲೇಡೀಸ್ ಭರ್ತಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಅವ್ರದ್ದೇ ಆದ ಕೆಲವು ವಿಷಯಗಳು ಇರ್ತವೆ, ಅದನ್ನು ಜೆಂಟ್ಸ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಅಪರ್ಚುನಿಟಿ ಕೊಡ್ತಾ ಹೋದರೆ ಈ ಅವಕಾಶ ಸಿಗ್ತಾ ಇದೆ. ಸೊ ಯಾರೆಲ್ಲ ಇದನ್ನು ಹೀನವಾಗಿ ಕಾಣಕ್ಕೆ ಹೋಗಬೇಡಿ. ಸೊ ಸ್ನೇಹಿತರೆ, ಈಗಿನ ಸಮಯಕ್ಕೆ ಒಂದು ಜಾಬ್ ಸಿಗೋದಂದರೆ ಕಷ್ಟನೇ. ಯಾರೆಲ್ಲ ಹಳ್ಳಿಗಳ ಜನ ಕೆಲಸ ಮಾಡ್ತಾಯಿದಾರಲ್ಲ ಅವ್ರಿಗೆ ಕೇಳ್ರಿ, ಒಂದಿನದ ಕೂಲಿ ಹೆಂಗಿದೆ, ಅಲ್ಲಿ ಹೆಂಗೆ ನಾವು ಇರ್ತೀವಿ, ಅವ್ರು ಏನೆಲ್ಲ ಮಾಡ್ತಾರೆ. ಸೊ ಇನ್ನೊಂದು, ನಾವು ಮಾಡಬಾರ್ದು, ನಾವು ಹಿಂಗೆ ಊಟ ಮಾಡ್ಕೊಂಡು ಅಡ್ಡಾಡ್ತೀನಿ ಅನ್ನೋರಿಗೆ ಇದು ಜಾಬ್ ಬೇಡ. ನೀವೇನು ಮಾಡ್ತಾಯಿದ್ದೀರಲ್ಲ ಅದರಲ್ಲೇ ಸೆಟ್ಲಾಗಿ, ಸುಮ್ಮನೆ ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ಇಲ್ಲ ನಾನು ಮಾಡಬೇಕು, ನಾನು ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅನ್ನೋರಾದರೆ ಪರವಾಗಿಲ್ಲ, ನೀವು ಒಂದು ಸಾರಿ ಟ್ರೈ ಮಾಡಿರಿ, ಬನ್ನಿರಿ ಅಂತಂದು ವಿಡಿಯೋ ಏನು ಟ್ರೈ ಮಾಡಿರಿ. ಕಂಪಲ್ಸರಿಯಾಗಿ ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಇದರಲ್ಲಿ ಯಾವುದು ಜಾಸ್ತಿ ವಜ್ಜಿ ಅನ್ನೋದಿಲ್ಲ, ಯಾವುದು ನಿಮಗೆ ಇದರಲ್ಲಿ ಡಿಫಿಕಲ್ಟ್ ಎಕ್ಸಾಮ್ ಇರೋದಿಲ್ಲ, ಅಷ್ಟು ನಿಮ್ಗೆ ಹಾರ್ಡ್ ಟ್ರೈನಿಂಗ್ ಇರೋದಿಲ್ಲ. ಸ್ನೇಹಿತರೆ, ಟ್ರೈನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಆ ಥರ ಯಾವುದೇ ಟ್ರೈನಿಂಗ್ ಇರೋದಿಲ್ಲ. ಕಾರಣ ಇದು ಒಂದು ಟ್ರೇಡ್ ಮ್ಯಾನ್ ಆಗಿ ತಗೋತಾ ಇದ್ದಾರೆ. ಟ್ರೇಡ್ ಮ್ಯಾನಲ್ಲಿ ನಿಮಗೆ 6 ತಿಂಗಳಿಂದ 7 ತಿಂಗಳಷ್ಟೇ ಟ್ರೈನಿಂಗ್ ಇರುತ್ತೆ. ಸ್ನೇಹಿತರೆ, ನೀವು GD ಭರ್ತಿಗೆ ಹೋದರೆ ಸೊ ನಿಮಗೆ ಟಫ್ ಟ್ರೈನಿಂಗ್ ಇರುತ್ತೆ. ನಿಮಗೆ ಎಲ್ಲ ಮಾಡಬೇಕು, ನೀವು ಬಾರ್ಡರ್ ಡ್ಯೂಟಿ ಮಾಡಬೇಕು, ಎಲ್ಲ ಮಾಡಬೇಕು. ಸೊ ಇದರಲ್ಲಿ ಟ್ರೇಡ್ ಮ್ಯಾನಲ್ಲಿ ನಿಮಗೆ ಬಾರ್ಡರ್ ಡ್ಯೂಟಿ ನಾಟ್ ಅಲೌಡ್ ಇದೆ. ಸೊ ನೀವು ಹೆಡ್ ಕ್ವಾರ್ಟ್ರಲ್ಲಿ ಇಟ್ಕೊಂಡು ಮಾಡ್ಬೋದು. ಫೀಮೇಲ್ ಆದ್ರಂತೆ ಇನ್ನೂ ಒಳ್ಳೆಯದು. ಸೊ ನಿಮಗೆ ಕುಕಿಂಗ್ ಕೆಲಸಕ್ಕಂತ ತಗೋತಾ ಇದ್ದಾರೆ ಅಂದರೆ ನೀವು ಓನ್ಲಿ ಫಾರ್ ಕುಕಿಂಗ್ ಮಾಡ್ಕೊಂಡು ಹೋಗ್ತೀರಾ. ಟ್ರೇಡ್ ಮ್ಯಾನಲ್ಲಿ ನೀವು ಆಮೇಲೆ ವಾಟರ್ ಕ್ಯಾರಿಯರ್ ಕರೆದಿದ್ದಾರೆ. ಸೊ ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಇದರಲ್ಲಿ ವೇಟರ್ ಕೂಡ ಕರೆದಿದ್ದಾರೆ, ವೇಟರ್. ಸೊ ನಮ್ಮ ಆಫೀಸ್ಗಳಲ್ಲಿ ರೆಸ್ಟೋರೆಂಟ್ ಥರನೇ ಆಫೀಸರ್ ಮೆಸ್ ಇರುತ್ತೆ. ಸೊ ಆ ಮೆಸ್ಗಳಲ್ಲಿ ವೇಟರ್ಗಳಂತ ಇಟ್ಕೊಂಡಿರ್ತಾರೆ. ಅದು ನಿಮ್ಗಳಿಗೆ ಒಂದು ಒಳ್ಳೆಯ ಅವಕಾಶ. ಸೊ ಅದನ್ನು ಕೂಡ ನೀವು ಒಂದು ಟ್ರೇಡ್ ಮ್ಯಾನಲ್ಲೇ ಭರ್ತಿ ಆಗುತ್ತಾ ಇರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಥರದ ಸ್ಟ್ರಿಕ್ಟ್ ಎಕ್ಸಾಮ್ ಇರೋದಿಲ್ಲ. ಯಾರೆಲ್ಲ ನೋಡ್ತಾ ಇದ್ದೀರಾ, ನನಗೆ ಲೈವ್ ಬಂದೆ, ಸೊ ಯಾರೂ ಹಾಯ್ ಅಂತ ಮೆಸೇಜ್ ಮಾಡಲಿಲ್ಲ. ಸರಿ, ನಾನು ಪ್ರಯತ್ನ ಪಟ್ಟೆ ನಿಮಗೆಲ್ಲ ತಿಳಿಸ್ಬೇಕಂತೇಳಿ. ಸಾರಿ, ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡ್ತಾ ಇದ್ದೀನಿ ಲೈವಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ, ಹೇಳಿದೆ ನಾನು. ಈ ವಿಡಿಯೋ ನಾನು ಅಂದರೆ ನನ್ನ ಸೇವ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದರೆ ಸೊ ಇದು ಕಂಟಿನ್ಯೂ ಮಾಡಿ ನೋಡಿರಿ. ಒಳ್ಳೆ ಜಾಬ್ ಇದೆ, ಒಳ್ಳೆಯ ಅವಕಾಶ ಇದೆ. ಸೊ ಅದಕ್ಕೋಸ್ಕರ ನೀವುಗಳು ಇದನ್ನು ತಪ್ಪದೆ ಮಾಡಿ. सो नमस्ते सबको, जय हिंद। सो मैं अभी तक अपना कन्नड़ा लैंग्वेज में बोल रहा था, सॉरी टू बोरिंग, किसी को अगर बोर लगा तो अभी मैं स्टार्ट कर रहा हूँ हिंदी में। तो सुनिए सर, नमस्ते सबको, हाय हेलो। और मेरा कहना ये है कि BSF बॉर्डर सिक्योरिटी फोर्स में जो अभी BSF कांस्टेबल ट्रेडमैन मेल और फीमेल दोनों जॉब निकला है 2025 का। सो अगर जो किसी ने भी करना है, आपको इसी महीने 25 तारीख से अगली महीने 25 तक का डेट दिया हुआ है, फाइनल लास्ट डेट। जो OBC वगैरह है उनको 100 रुपये चार्ज है, और जो SC ST कास्ट में आता है उनके लिए 0 कॉस्ट है, मतलब कोई पैसा नहीं लगेगा। सो आप अगर इसको ऑनलाइन पे घर पे ही बैठ के कर सकते हो तो नो प्रॉब्लम, आप कर दो। जो भी डॉक्यूमेंट्स मांग रहा है वो डॉक्यूमेंट्स आपने अपना देना है, और आपको कॉलिंग लेटर का वेट करना है। जब भी आपको कॉलिंग लेटर आएगा आपने भर्ती होने के लिए जाना है। हाँ, इसमें आपको मेल के लिए 5 किलोमीटर रनिंग होगा, जो 24 मिनट में कंप्लीट करना होता है। फीमेल के लिए 1.6 किलोमीटर, मतलब 1.5 किलोमीटर रनिंग होगा। तो उसमें उनका फीमेल का टाइमिंग होगा 8.5 किलोमीटर मिनट